स्वागत है आपका बी न्यूज नेशन में। मैं हूं आबिद हुसैन शेख। क्या देश और राज्य में फिर एक बार कोरोना का छाने लगा काला साया? सिंगापुर और हांगकांग में कोरोना का बदलता अवतार ओमिक्रॉन JN1 जैसे सब टाइप्स किस्मों के बढ़ते मामले खतरे की घंटी NB1.8 और LF7 जैसे मामलों की बढ़ रही है तादाद, जिसके चलते देश में कोविड अलर्ट का ऐलान किया है यूनियन हेल्थ विभाग ने। अब तक देश में 398 कोविड के नए मामले, जिसमें सबसे ज्यादा केरल में 273 पॉजिटिव केस तो महाराष्ट्र में 45 मामले एक्टिव। अब तक 2 की गई है महाराष्ट्र में जान, गुजरात में 40 तो कर्नाटक में 35, दिल्ली में 23, तमिलनाडु में 12, हरियाणा में 5 रिकॉर्ड हुए हैं कोरोना के नए मामले। तो वहीं राजधानी बेंगलुरु में ही 32 कोरोना के मामले आए हैं सामने। बेलगाम में गर्भवती महिला की रिपोर्ट आई है कोविड पॉजिटिव, जिसके बाद अब राज्य के CM ने भी पहन लिया है चेहरे पर मास्क। कल से स्कूल और कॉलेजों में कोविड टेस्टिंग की शुरुआत। तो सोशल डिस्टेंस, भीड़ भाड़ वाले इलाकों से बचने, सैनिटाइजर से हाथ धोने की डॉक्टर दे रहे हैं सलाह। घबराने की नहीं, होशियार रहने की सूचना। डर नहीं, डर से लड़ना ही है इस कोरोना का इलाज, कह रहे हैं जानकार। फिलवक्त ऐसे हालात नहीं आए हैं राज्य और देश में कि लोग पैनिक हो जाएं। एहतियात के लिए उठाए गए हैं जरूरी कदम। सेपरेट बेड, ऑक्सीजन का स्टॉक। घबराने की नहीं, जनता को जरूरत आराम से जिए और दूसरों को भी जीने दे, कहा है हेल्थ मिनिस्टर दिनेश गुंडूराव ने। ಈಗಾಗಲೇ ನಾವು ಈ ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನ ನಮ್ಮ ಇಲಾಖೆಯಿಂದನೇ ಪ್ರಕಟಣೆ ಮಾಡಿದ್ದೇವೆ. ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ಒಂದು ನಿನ್ನೆ ಸಭೆ ಮಾಡಿದ್ದಾರೆ. ಎಲ್ಲ ಒಂದು ವಿಷಯಗಳನ್ನ ಗಮನ ಹರಿಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು 35 ಕೋವಿಡ್ ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿರುವಂತದ್ದು. ಅದರಲ್ಲಿ ಬಹುತೇಕ 32 ಬೆಂಗಳೂರು ನಗರದಲ್ಲೇ ಇರುವಂತದ್ದು. ಕಳೆದ ಒಂದು 15 ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಆದ್ರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ. ಇಡೀ ದೇಶದಲ್ಲಿ ಎಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ. ಇಡೀ ದೇಶದಲ್ಲೇ ಸುಮಾರು 257-258 ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ. ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ 35 ಇದೆ. ಆದ್ರಿಂದ ನಾವು ಇದನ್ನ ಖಂಡಿತವಾಗಿಯೂ ಯಾವುದು ಭಯ ಪಡಬೇಕಾಗಿಲ್ಲ. ಈ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಹಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂತಹ ಒಂದು ಕಂಡೀಷನ್ ಇಲ್ಲ. ಮತ್ತು ನಾವು ಈಗಾಗಲೇ ಏನು ಬಹಳ ಒಂದು ಮುಖ್ಯವಾಗಿ ನಾವು ಏನ್ ಹೇಳಿದ್ದೀವಿ ಅಂತ ಹೇಳಿದ್ರೆ, ಈ ಸಾರಿ ಪ್ರಕರಣಗಳಂತ ಬರ್ತದೆ, ಅಂದ್ರೆ ಅವರೆಲ್ಲ ಆಸ್ಪತ್ರೆಗಳಲ್ಲಿ ಇರ್ತಾರೆ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್, ಸಾರಿ, ಅವ್ರಿಗೆ ಉಸಿರಾಟದ ಮತ್ತು ಶ್ವಾಸಕೋಶದ ಗಂಭೀರವಾದಂತ ಅದು ಇಲ್ನೆಸ್ ಕಾಯಿಲೆ. ಅದು ಅಂತವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಒಂದು ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳಿದ್ವಿ. ಅದನ್ನ ಮಾಡಿಸಿ ನಂತರ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಅದ್ರ ಪ್ರಕಾರ ಫಾಲೋ ಮಾಡಿ ಅಂತ ಹೇಳಿದ್ವಿ. ಉಳಿದಿರತಕ್ಕಂಥದ್ದು ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂತವ್ರಿಗೆ, ಅದರಲ್ಲೂ ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಬರ್ತದೆ, ಅವ್ರು ಅದನ್ನ ತಗೊಳ್ತಾ ಇರ್ತಾರೆ, ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ. ಸೊ ಅಂತವ್ರು ಮತ್ತು ಬಾಣಂತಿಯರು ಅಂತವ್ರಿಗೆಲ್ಲ ಸ್ವಲ್ಪ ನೀವು ಜನ ಹೆಚ್ಚಿರುವಂತ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕ್ ಅನ್ನ ಧರಿಸಿ ಅಂತ ನಾವು ಹೇಳಿದೀವಿ. ಅದು ಬಿಟ್ರೆ ಇನ್ನೇನು ನಮ್ಮಲ್ಲಿ ಗೈಡ್ಲೈನ್ಸ್ ಏನಿಲ್ಲ. ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಯಾರು ಕೂಡ ಚಿಂತನೆ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂತ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಸಹಜ ಜೀವನ ನಡೆಸಬಹುದು, ಓಡಾಡಬಹುದು, ತಿರುಗಾಡಬಹುದು, ಪ್ರವಾಸ ಮಾಡಬಹುದು, ಎಲ್ಲಾ ರಾಜ್ಯಗಳಿಗೂ ಹೋಗ್ಬೋದು, ಎಲ್ಲಾ ಊರುಗಳಿಗೂ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಆದ್ರಿಂದ ಇದನ್ನ ಏನೋ ಬಂದ್ಬಿಟ್ಟಿದೆ, ಮತ್ತೆ ಕೋವಿಡ್ ಬಂದಿದೆ, ಮತ್ತೆ ದೊಡ್ಡ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ನಮ್ಮ ಒಂದು ಬದುಕಿನಲ್ಲಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ ಏನು ಅದರ ಅವಶ್ಯಕತೆ ಇಲ್ಲ. ಮಾಸ್ಕ್ ಕಡ್ಡಾಯ ಏನಿಲ್ಲ. ನಾನು ಹೇಳಿದ್ನಲ್ಲ, ಯಾರು ಈ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಬಾಣಂತಿಯರಿಗೆ ಒಂದು ಏನು ಪ್ರಿಕಾಷನರಿ ಮೆಜರ್ ಅಷ್ಟೇ ಅದು. ಅಂದ್ರೆ ಒಂದು ಮಾಸ್ಕ್ ಧರಿಸಿದ್ರೆ ಒಳ್ಳೇದು. ಮಾಸ್ಕ್ ಧರಿಸೋದ್ರಿಂದ ಬೇರೆ ರೋಗಗಳಿಂದ, ಬೇರೆ ವೈರಾಣುಗಳಿಂದ ಕೂಡ ನಮಗೆ ಸಹಾಯ ಆಗ್ತದೆ. ಮತ್ತೆ ಇನ್ನೊಂದು ಹೇಳಿದ್ರೆ, ಆದಷ್ಟು ಮಟ್ಟಿಗೆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಏನ್ ಸ್ಯಾನಿಟೈಸರ್ ಅನ್ನು ಉಪಯೋಗಿಸುವಂತದ್ದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮಾಡಿ. ಅದು ಎಲ್ಲದಕ್ಕೂ ಕೂಡ ಒಳ್ಳೇದೆ. ಈಗ ಸಾಂಕ್ರಾಮಿಕ ರೋಗಗಳು ಇರ್ತದೆ, ಬೇರೆ ಬೇರೆ, ಈಗ ಮಳೆಗಾಲ ಎಲ್ಲ ಇರೋದ್ರಿಂದ ಕೋವಿಡ್ ಒಂದೇ ಅಲ್ಲ, ಇನ್ನು ಉಳಿದ ಬೇರೆ ವೈರಲ್ ಇನ್ಫೆಕ್ಷನ್ಸ್ಗೂ ಕೂಡ ತಡೆ ಹಿಡಿದಕ್ಕೆ ಅದು ಅನುಕೂಲ ಆಗ್ತದೆ.
ಆಯ್ತಾ. ದಯವಿಟ್ಟು ಯಾರು ಕೂಡ ಭಯ ಬೀಳತಕ್ಕಂತ ಪರಿಸ್ಥಿತಿ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಹೇಳಿದರೆ ಇಡೀ ದೇಶದಲ್ಲಿರುವಂತಹ ಯಾವುದೇ ಪ್ರಕರಣಗಳಲ್ಲಿ ಗಂಭೀರವಾದಂತಹ ಪರಿಸ್ಥಿತಿ ಎಲ್ಲೂ ಕೂಡ ಅವ್ರಿಗೂ ಕೂಡ ಕಂಡು ಬಂದಿಲ್ಲ. ಆದ್ರಿಂದ ತಾವು ಅದನ್ನ ಮಾನಿಟರ್ ಮಾಡ್ತಾ ಇರಿ ಮತ್ತು ಎಲ್ಲರೂ ತಮ್ಮ ಜೀವನ ನಡೆಸೋದ್ರಲ್ಲಿ ಸಹಜ ಜೀವನದ ವಿಷಯದ ಬಗ್ಗೆ ದಯವಿಟ್ಟು ಯಾರು ಕೂಡ ಆತಂಕ ಪಟ್ಟು ನಾನಲ್ಲಿ ಊರಿಗೆ ಹೋಗೋದಿಲ್ಲ, ಊರ್ ಬಿಟ್ಟು ಹೋಗೋದಿಲ್ಲ, ಓಡಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಮ ಜೀವನ ನಡ್ಸ್ಕೊಂಡು ಹೋಗಿ. ಮಾಧ್ಯಮದವರು ಕೂಡ ಅದೇ ನನ್ನ ವಿನಂತಿ. ತಾವು ಕೂಡ ಇದನ್ನು ಹೇಳಿದಾಗ ಅನಾವಶ್ಯಕವಾಗಿ ಜನರಲ್ಲಿ ಏನೋ ಒಂದು ರೀತಿ ಆತಂಕ ಸೃಷ್ಟಿ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳುವಂತದ್ದು ಬೇಡ. ಅವ್ರಿಗೂ ಕೂಡ ಅಡ್ವೈಸ್ ಮಾಡಿ ಈ ತರ ಇಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೇದೆ. ಎಲ್ಲದಕ್ಕೂ ಕೂಡ ಒಳ್ಳೇದೆ. ಕೋವಿಡ್ ಒಂದೇ ಅಲ್ಲ, ಅನೇಕ ರೋಗಗಳಿಗೆ ಅದು ಒಳ್ಳೇದೆ. ಆ ಎಚ್ಚರಿಕೆ ವಹಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ನಾವೀಗ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ತಗೊಂಡಿದೀವಿ. ಎಲ್ಲ ಅವಶ್ಯಕತೆ ಇದ್ರೆ ಮಾತ್ರ ಈ ತರ ನಾನು ಸೀರಿಯಸ್ ಕೇಸಸ್ ಇರ್ತದಲ್ಲ ಅಂತವ್ರಿಗೆ ಮಾತ್ರ ನಾವು ಟೆಸ್ಟ್ ಮಾಡಿಸ್ತೀವಿ ಮತ್ತು ಟೆಸ್ಟಿಂಗ್ ಕಿಟ್ಸ್ ಕೂಡ ತಗೊಳ್ಳೋಕೆ ಹೇಳಿದೀವಿ. ಆಮೇಲೆ ಏನಾದರೂ ಅವಶ್ಯಕತೆ ಇದ್ರೆ ಕೆಲವು ಔಷಧಿಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ನಾವು ಹೇಳಿದೀವಿ. ಮಾಡಿಸ್ಕೋಬಹುದು. ಟೆಸ್ಟಿಂಗ್ ಯಾರಿಗಾದ್ರೆ ಮಾಡಿಸ್ಕೋಬೇಕು ಅಂತಿದ್ರೆ ಖಂಡಿತ ಅವರು ಮಾಡಿಸ್ಕೋಬಹುದು. ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಬಂದು ಮಾಡಿಸ್ಕೋಬಹುದು, ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಮಾಡಿಸ್ಕೋಬಹುದು. ಬೆಂಗಳೂರಲ್ಲಿ ಜಾಸ್ತಿ ಕೇಸ್ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರು ಯಾಕಂದ್ರೆ ಪ್ರತ್ಯೇಕವಾಗಿ ವಾರ್ಡ್ ಗೀಡ್ ಆ ತರದ್ದು ಇಲ್ಲ ಸದ್ಯಕ್ಕೆ ಏನೂ ಇಲ್ಲ. ಆತರ ಯಾವ್ದು ಪ್ರತ್ಯೇಕ ವಾರ್ಡ್, ಐಸೋಲೇಷನ್ ವಾರ್ಡ್ಸ್ ಅದು ಇದು ಏನಿರೋದಿಲ್ಲ. ಯಾರು ಕೋವಿಡ್ ಪಾಸಿಟಿವ್ ಆಗಿರ್ತಾರೆ ಅವರು ಅವ್ರ ಮನೆಯಲ್ಲೋ ಅಥವಾ ಅವರ ಆಸ್ಪತ್ರೆಯಲ್ಲಿ ಅವರು ಯಾರ ಜೊತೆನೂ ಕೂಡ ಒಂದು ಜ್ವರ ಕಮ್ಮಿ ಆಗುವವರೆಗೂ ಅವರು ಬೇರೆ ಜೊತೆ ಸಂಪರ್ಕ ಇಟ್ಕೊಳ್ದೇ ಇರೋದು ಒಳ್ಳೇದು ಅಷ್ಟೇ. और खबरों के लिए देखते रहिए बी न्यूज नेशन।